ಮಲೆನಾಡಿನ ಹವ್ಯಕರ ಪ್ರತಿಯೊಬ್ಬರ ಮನೆಯಲ್ಲೂ ಧನುರ್ಮಾಸದಲ್ಲಿ ಮಾಡುವಂಥ ಧನ್ಮಡ್ಡಿ ಅಥವಾ ಹೆಸರುಬೇಳೆ ಹುಗ್ಗಿ ಹೇಳುವಂಥ ರೆಸಿಪಿಯನ್ನು ಇವತ್ತು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಈ ಹೆಸರುಬೇಳೆ ಹುಗ್ಗಿ ಜೊತೆಗೆ ಹುಣಸೆ ಹುಳಿ ಒಳ್ಳೆ ಕಾಂಬಿನೇಷನ್ನು. ಈ ಹುಣಸೆ ಹುಳಿ ಹಚ್ಕೊಂಡು ತುಪ್ಪ ಹಾಕ್ಕೊಂಡು ಈ ಧನ್ಮಡ್ಡಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣವಾ? ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದಪ್ಪ ತಳದ ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಅರ್ಧ ಕಪ್ನಷ್ಟು ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹೆಸರುಬೇಳೆ ಬದಲಾಗಿ ತೊಗರಿಬೇಳೆ ಕೂಡ ಯೂಸ್ ಮಾಡ್ಕೊಳ್ಬೋದು, ಬಟ್ ಹೆಸರುಬೇಳೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೋಡಿ ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಹುರಿಯೋದು ಅಂತ ಬೇಡ, ಜಸ್ಟ್ ಅದು ಕಲರೆಲ್ಲ ಚೇಂಜ್ ಆಗುತ್ತೆ ಅಲ್ವಾ, ಅಷ್ಟು ತನಕ ಸ್ವಲ್ಪ ಈ ರೀತಿ ನೋಡಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಧನುರ್ಮಾಸದಲ್ಲಿ ಹವ್ಯಕರ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ದಿನ ಈ ಹೆಸರುಬೇಳೆ ಹುಗ್ಗಿ ಅಥವಾ ಧನ್ಮಡ್ಡಿನ ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ನೋಡಿ, ನಾನು ಅದೇ ಕಡಾಯಿಗೆ ಈಗ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಜೀರಿಗೆ, ಹಾಗೆ 15ರಿಂದ 20 ಮೆಣಸಿನಕಾಳನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಚಮಚದಷ್ಟು ಮೆಂತೆಕಾಳು, ಹಾಗೆ 4ರಿಂದ 5 ಲವಂಗನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಈಗ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಈಗ ಒಂದು ಸ್ವಲ್ಪ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಇದು ಅಷ್ಟೇ ತುಂಬ ಕೆಂಪಾಗೋ ತನಕ ಫ್ರೈ ಮಾಡಬಾರ್ದು, ಚೆನ್ನಾಗಾಗಲ್ಲ, ಅದ್ರ ಸ್ಮೆಲ್ಲೆಲ್ಲ ಹೊರಟೋಗ್ಬಿಡುತ್ತೆ ಆ ರೀತಿ ಮಾಡಿಕೊಂಡ್ರೆ. ಸೊ ಸ್ವಲ್ಪ ಈ ರೀತಿ ನೋಡಿ ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಅಷ್ಟರವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ನೋಡಿ ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ತಣ್ಣಗಾಗೋಕೆ ಇಟ್ಕೊಳ್ಳೋಣ. ಈಗ ನೋಡಿ ತಣ್ಣಗಾದ್ಮೇಲೆ ನಾನು ಇದನ್ನು ಒಂದು ಮಿಕ್ಸರ್ ಜಾರ್ಗೆ, ಡ್ರೈ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನೈಸಾಗಿ ನೋಡಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ನೋಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಇದೆ ಫೈನ್ ಪೌಡರ್ ಆಗಿ ರೆಡಿ ಮಾಡ್ಕೊಳ್ಬೇಕು. ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಕೂಡ ಇಮ್ಮಿಡಿಯೇಟ್ ಆಗಿ ಮಾಡ್ಕೊಳ್ಬಹುದು. ಹಾಗೆ ನೋಡಿ ಒಂದು ಪಾತ್ರೆಗೆ ನಾನು 1 ಕಪ್ನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ನಾನು ಹೆಸರುಬೇಳೆನ ತೊಗೊಂಡಿದ್ದೀನಿ ಅಲ್ವಾ. ಸೊ 1 ಕಪ್ನಷ್ಟು ಅಕ್ಕಿನ ತೊಗೊಂಡು ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ 2ರಿಂದ 3 ಸಾರಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. ಅಕ್ಕಿ ನೆನೆಸೋದು ಬೇಡ, ಹುರಿಯೋದು ಬೇಡ, ಏನು ಬೇಡ ಫ್ರೆಂಡ್ಸ್. ಈ ರೀತಿ ನಾವು ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಬಹುದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನು ಇಳಿಸ್ಕೊಂಡು ಬಿಡೋಣ, ಓಕೆನಾ. ನೆಕ್ಸ್ಟ್ ನೋಡಿ, ನಾನು ಒಂದು ಚಿಕ್ಕ ಕುಕ್ಕರ್ಗೆ ಈಗ ತೊಳ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಧನುರ್ಮಾಸದಲ್ಲಿ ನಾವು ವಿಷ್ಣುವಿನ ಪೂಜೆಯನ್ನು ತುಂಬ ಮಾಡಬೇಕು. ವಿಷ್ಣು ಸಹಸ್ರನಾಮ ಎಲ್ಲ ಓದಿದರೆ ತುಂಬ ಒಳ್ಳೆಯದು. ಮತ್ತು ಧನುರ್ಮಾಸದಲ್ಲಿ ಬೆಳಗ್ಗೆ ನಾವು ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಈ ಹುಗ್ಗಿನ ಮಾಡಿ ದೇವರ ನೈವೇದ್ಯಕ್ಕೆ ಅಂತ ಕೊಡ್ತೀವಿ. ಹಾಗೆ ನೋಡಿ ಅದೇ ಕುಕ್ಕರ್ಗೆ ನಾನು ಹುರಿದಿಟ್ಕೊಂಡಿರೋ ಅಂಥ ಹೆಸರುಬೇಳೆನ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನೋಡಿ 4 ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ಪಲ್ಲಿ ನಾನು ಅಕ್ಕಿನ ತೊಗೊಂಡಿದ್ದೆ ಅಲ್ವಾ, 1 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಕಪ್ನಷ್ಟು ಹುರಿದಿರೋ ಅಂಥ ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸರಿ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಧನುರ್ಮಾಸದಲ್ಲಿ ನಾವು ವಿಷ್ಣುವಿನ ನೈವೇದ್ಯಕ್ಕೆ ಇದನ್ನು ಕೊಡೋದ್ರಿಂದ ನಮ್ಮ ಎಲ್ಲ ಇಚ್ಛೆಗಳು ಈಡೇರ್ತವೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಾಗೆ ನೋಡಿ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಾಡೋದು ಕೂಡ ತುಂಬ ಸುಲಭ, ಬಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹವ್ಯಕರ ಪ್ರತಿಯೊಬ್ಬರ ಮನೆಯಲ್ಲೂ ಧನುರ್ಮಾಸದಲ್ಲಿ ಮಾಡುವಂಥ ಒಂದು ತಿಂಡಿ ಇದು. ಹಾಗೆ ನೋಡಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ ಇದಕ್ಕೆ ಈಗ 1 ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನೂ ಹಾಕ್ಕೊಳ್ಳೋದ್ರಿಂದ ಸೌಳು ಅಡಗುತ್ತೆ ಅಂತ. ಹಾಗೆ 1 ಚಮಚದಷ್ಟು ಲಿಂಬು ರಸ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು 1 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನೋಡಿ ಇದನ್ನ ಮುಚ್ಚಳನ ಮುಚ್ಚಿಬಿಟ್ಟು 3ರಿಂದ 4 ವಿಸಲನ್ನು ಕೂಗಿಸ್ಕೊಳ್ಬೇಕು. ಇದು ಮಡ್ಡಿ ಅಲ್ವಾ, ಧನ್ಮಡ್ಡಿ ಅಂತ ಹೇಳ್ತೀವಿ. ಸೊ ಇದು ಪಲಾವ್ ಥರ ಉದುರುದ್ರಾಗಿ ಇರಬಾರ್ದು, ಸ್ವಲ್ಪ ಮಡ್ಡಿ ಥರನೇ ಇರಬೇಕು. ಈಗ ನೋಡಿ ಮುಚ್ಚಳನ ಮುಚ್ಚಿಟ್ಬಿಟ್ಟು ನಾನು ಇದನ್ನು 3ರಿಂದ 4 ವಿಸಲನ್ನು ಕೂಗಿಸ್ಕೊಳ್ತೀನಿ. ಮತ್ತು ಈಗಾಗಲೇ ನೋಡಿ ನಾನು ಹವ್ಯಕರ ಸ್ಪೆಷಲ್ ಆಗಿರುವಂಥ ಮಜ್ಜಿಗೆ ಪೊಳ್ಜ ಹೇಗೆ ಮಾಡಬೇಕು, ದಿಢೀರಾಗಿ 5 ನಿಮಿಷಕ್ಕೆ ಈ ಮಜ್ಜಿಗೆ ಪೊಳ್ಜನ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಹವ್ಯಕರ ಮನೆ ಚಕ್ಲಿ ಕಂಬಳ ಕೂಡ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೋಡಿ ನಾನು ಆಗಲೇ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೆ. ಈಗ ಅದು ನೋಡಿ ಒಂದು ಹಾಫ್ ಆನ್ ಅವರ್ಗೆ ಫುಲ್ ಸಾಫ್ಟಾಗಿ ಈ ರೀತಿ ರೆಡಿ ಆಗುತ್ತೆ ಅಲ್ವಾ. ಇದನ್ನು ಈಗ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಧನ್ಮಡ್ಡಿಗೆ ಈ ಹುಣಸೆ ಹುಳಿ ಮಾಡಲೇಬೇಕು, ಇಲ್ಲ ಅಂದರೆ ಅದು ಸಪ್ಪೆ ಅನಿಸುತ್ತೆ. ಸೊ ಅದಕ್ಕೆ ಇದನ್ನು ಹಚ್ಕೊಂಡು ತಿನ್ನೋದು ಕಾಂಬಿನೇಷನ್. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೈಸಾಗಿ ರುಬ್ಕೋತೀನಿ.
ಮತ್ತೆ ನೋಡಿ, ಈಗಾಗಲೇ ನಾನು ಹೊಸ ವರ್ಷಕ್ಕೆ ಹೊಸ ಅದೃಷ್ಟನ ಹೇಗೆ ನಮ್ಮದಾಗಿಸ್ಕೊಳ್ಬೇಕು ಹೇಳುವಂಥ ವಿಡಿಯೋವನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ದಪ್ಪ ತಳದ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನೋಡಿ, ನಾನು ರುಬ್ಬಿಟ್ಕೊಂಡಿರೋ ಅಂಥ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸರ್ ಜಾರ್ಗೆ ಪುನಃ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ನೋಡಿ, ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಹೋಗಬೇಕು. ಹಾಗೆ ಇದಕ್ಕೆ ನಾನೀಗ 2 ಸೌಟ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲನ ಕಡಿಮೆ ಹಾಕಿದ್ರೆ ಹುಣಸೆ ಹುಳಿ ಚೆನ್ನಾಗಾಗಲ್ಲ, ಬರೀ ಹುಳಿ ಹುಳಿ ಅನಿಸುತ್ತೆ. ಸೊ ಅಂದರೆ ಹುಳಿಗೆ ತಕ್ಕಷ್ಟು ಸಿಹಿನೂ ಇರಬೇಕಾಗತ್ತೆ ಇದಕ್ಕೆ. ಸೊ ಈ ರೀತಿ ನೋಡಿ, ಬೆಲ್ಲನ ಚೆನ್ನಾಗಿ ಇದರಲ್ಲಿ ಹುಣಸೆ ಹಣ್ಣಿನ ರಸದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ ಪುಡಿನ ಹಾಕ್ಕೊಳ್ಬೇಕು. ನಾನು 2 ಸ್ಪೂನು ಅಂದರೆ ಫುಲ್ 2 ಸ್ಪೂನ್ನಷ್ಟು ನಾನು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು, ಹುಳಿ, ಸಿಹಿ, ಖಾರದ ಜೊತೆಗೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಹಾಗೆ ನೀವು ಅನ್ನದ ಜೊತೆ ಕೂಡ ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು. ಮತ್ತೇನಂದರೆ ಈ ಹೆಸರುಬೇಳೆ ಹುಗ್ಗಿ ಅಥವಾ ನಾವೇನು ದನ್ಮಡ್ಡಿ ಹೇಳ್ತೀವಿ, ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಇನ್ನು ಕೆಲವಷ್ಟು ಸ್ಟೆಪ್ಗಳನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ನೋಡಿ, ನಾನು ಅರಿಶಿಣ ಕೊಂಬಿಂದ ಅರ್ಜೆಂಟಿಗೆ ಹೇಗೆ ಮಾಡ್ಕೊಳ್ಬೇಕು ಗೊಜ್ಜು ಹೇಳೋದನ್ನು, ಹಾಗೆ ಹುಣಸೆ ಹಣ್ಣಿನ ಸಾರನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಕೂಡ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಹವ್ಯಕರ ಮನೆ ಬಾಳೆ ಎಲೆಯಲ್ಲಿ ಮಾಡುವಂಥ ತೆಳ್ಳವು ಹೇಗಿರುತ್ತೆ ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದಕ್ಕೀಗ ಕೊಬ್ಬರಿ ಎಣ್ಣೆನ 1-2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಎಣ್ಣೆನಾದರೂ ಯೂಸ್ ಮಾಡ್ಕೊಳ್ಬೋದು, ಬಟ್ ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ. ಹಾಗೆ 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಾಗಿ ನಾವೆಲ್ಲ ಒಗ್ಗರಣೆ ಮಾಡ್ತೀವಿ ಅಲ್ವಾ, ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು 1-2-3 ಪೀಸು ಒಣಮೆಣಸಿನ ಪೀಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ, ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡು ತೆಕ್ಕೊಳ್ಳೋಣ. ಹಾಗೆ ಈ ಕಡೆ ಬಾಯ್ಲ್ ಆಗ್ತಾ ಇದೆ ಅಲ್ವಾ ಹುಣಸೆ ಹುಳಿ, ಅದಕ್ಕೆ ಈ ರೆಡಿ ಮಾಡ್ಕೊಂಡಿರೋಂಥ ಒಗ್ಗರಣೆನ ಹಾಕ್ಕೊಳ್ಳೋಣ. ಆಹಾ, ಎಷ್ಟು ಟೇಸ್ಟಿಯಾಗಿರುತ್ತೆ ಇದು ಗೊತ್ತಾ ಫ್ರೆಂಡ್ಸ್. ನೋಡಿ, ಈಗ ನಾನು ಇದಕ್ಕೆ ಇದು ಈ ಕಡೆ ಚೆನ್ನಾಗಿ ಬಾಯ್ಲ್ ಆಗಿ ಚೆನ್ನಾಗಿ ಪಾಕ ಬಂದಿರುತ್ತೆ ಅಲ್ವಾ, ಅದಕ್ಕೆ ಈ ಒಗ್ಗರಣೆನ ಮೇಲ್ಗಡೆಯಿಂದ ಹಾಕ್ಕೊಂಡು ಒಂದು ಸರಿ ಕುದಿ ಈ ರೀತಿ ಬರ್ಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಹುಣಸೆ ಹುಳಿ ಕೂಡ ರೆಡಿ ಆಯಿತು. ಹಾಗೆ ಹುಗ್ಗಿ ಹೇಗಾಗಿದೆ ಅಂತ ನೋಡ್ಬೇಕಲ್ವಾ. ಈಗ ನೋಡಿ, ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡಿದ್ದೀನಿ. ಈ ರೀತಿ ಅದು ಮುದ್ದೆ ಮುದ್ದೆ ಆಗಿದ್ರೇನೆ ಚೆನ್ನಾಗಿರುತ್ತೆ. ಹೆಸರೇ ದನ್ಮಡ್ಡಿ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಈ ರೀತಿ ಸ್ವಲ್ಪ ಮುದ್ದೆ ಮುದ್ದೆಯಾಗೆ ಮಾಡ್ಕೊಳ್ಬೇಕು. ಪಲಾವ್ ಥರ ಉದುರುದ್ರಾಗಿ ಇರಬಾರ್ದು. ಎಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮೇಲ್ಗಡೆಯಿಂದ ಫುಲ್ ತುಪ್ಪನ ಹಾಕ್ಕೊಂಡು ಈ ಹುಣಸೆ ಹುಳಿನ ಹಚ್ಕೊಂಡು ತಿನ್ನೋದಕ್ಕೆ ಆಹಾ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಒಂದ್ಸರಿ ಮಾಡಿ ನೋಡಿದ್ರೇನೆ ಗೊತ್ತಾಗುತ್ತೆ. ಮತ್ತು ನಾವು ಧನು ತಿಂಗಳಲ್ಲಿ ವಿಷ್ಣುವಿಗೆ ಈ ದನ್ಮಡ್ಡಿಯನ್ನು ಮಾಡಿ ನೈವೇದ್ಯ ಮಾಡಿ ಊಟ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಖಂಡಿತ ನೀವು ಈ ಧನುರ್ಮಾಸ ಮುಗಿಯೋದ್ರೊಳಗಡೆ ನೀವು ಕೂಡ ಇದನ್ನ ದೇವರಿಗೆ ನೈವೇದ್ಯವನ್ನ ಮಾಡಿ ಆಮೇಲೆ ಊಟ ಮಾಡಿ ತುಂಬ ಒಳ್ಳೆಯದಾಗತ್ತೆ. ಮತ್ತು ಟೇಸ್ಟು ಕೂಡ ತುಂಬ ಸೂಪರ್ ಆಗಿರುತ್ತೆ. ಸೊ ನೀವೇ ಯಾರಾದರೂ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಹೆಸರುಬೇಳೆ ಹುಗ್ಗಿ ದನ್ಮಡ್ಡಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.